ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ನಾವು ಒಂದು ಮದುವೆಗೆ ಹೊರಟಿದ್ದೀವಿ. ನಾನು, ನಮ್ಮ ಪತಿಯವರು, ನಮ್ಮ ಮಕ್ಕಳು, ಇಷ್ಟೇ ಜನ ನಾವು ಹೋಗ್ತಾ ಇರೋದು. ಅಲ್ಲಿ ದಾರಿಲಿ ಇನ್ನೂ ಇಬ್ಬರು ಸಿಗ್ತಾರೆ, ನಮ್ಮ ಪತಿಯವರ ಅತ್ತೆ ಮತ್ತು ಅತ್ತೆ ಮಗಳು. ಇವಾಗ ಸದ್ಯಕ್ಕೆ ಇಷ್ಟು ರೆಡಿ ಆಗಿದ್ದೀವಿ. ನಾವು 6:30ಗೆ ಹೋಗಬೇಕಾಗಿತ್ತು, ಬಟ್ ಲಕ್ಷ್ಮೀಪತಿಯವರು, ನಮ್ಮ ಪತಿಯವರು ಬಂದಿದ್ದು ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟೇ ಆಯಿತು ನಾವು ಹೊರಡೋದು, ಮದುವೆಗೆ ಹೋಗೋದು. ಸೊ 9 ಗಂಟೆನೇ ಆಗಿತ್ತು ಅಂದ್ಕೊತೀನಿ. ಈಗ ಹೋಗ್ತಾ ಇದ್ದೀವಿ. ಹಾಸ್ಪಿಟಲ್ ಇತ್ತು ಮದುವೆ. ಸ್ವಲ್ಪ ಮಳೆ ಹನಿನೂ ಬರ್ತಾಯಿತ್ತು ಒಂದೊಂದು ಕಡೆ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮದುವೆ ಯಾರ್ದು ಅಂದರೆ ನಮ್ಮ ಪತಿಯವರ ರಿಲೇಷನ್ ಕಡೆಯವ್ರದ್ದು ಮದುವೆ ಇತ್ತು ಹಾಸ್ಪಿಟಲಿ. ಅವರು ಯಾವ ಥರ ರಿಲೇಷನ್ ಅಂತ ನನಗೆ ಗೊತ್ತಿಲ್ಲ, ಬಟ್ ರಿಲೇಷನ್ ಅಂತ ಗೊತ್ತು. ಇದುವರೆಗೂ ನನಗೆ ಪತಿಯವ್ರ ರಿಲೇಷನ್ ಎಲ್ಲರೂ ಗೊತ್ತು, ಬಟ್ ಯಾವ ಥರ ಸಂಬಂಧ ಅಂತ ಗೊತ್ತಿಲ್ಲ. ಇವರೇ ನೋಡಿ, ನಮ್ಮ ಪತಿಯವರ ಅತ್ತೆ. ಇವರು ಬ್ಲೂ ಸ್ಯಾರಿ ಹುಟ್ಟಿರೋರು, ಗ್ರೀನ್ ಸ್ಯಾರಿ ಹುಟ್ಟಿರೋರು ನಮ್ಮ ಪತಿಯವರ ಅತ್ತೆ ಮಗಳು. ಅವ್ರ ಹೆಸರು ಅನ್ನಪೂರ್ಣ ಅಂತ. ಮತ್ತು ಈ ಆಂಟಿ ಹೆಸರು ಪದ್ಮಾ ಆಂಟಿ ಇರ್ಬೋದು ಅನ್ಕೋತೀನಿ, ನನಗೆ ಸರಿಯಾಗಿ ಗೊತ್ತಿಲ್ಲ. ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಅವ್ರು ನಮ್ಮನ್ನೇ ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ಅವರು, ಏನೋ ಇಷ್ಟೊಂದು ಲೇಟ್ ಮಾಡಿಬಿಟ್ಟೆ ಪತಿ ನೀನು, ನಾನು ಬಸ್ಸಲ್ಲಿ ಹೋಗಿದ್ರು ನಾನು ಹೋಗ್ಬಿಡ್ತಾಯಿದ್ದೆ ಅಂತ ಹೇಳ್ತಾಯಿದ್ರು. ನಮ್ಮ ಪತಿಯವ್ರಿಗೆ ಹೇಳ್ತಾಯಿದ್ದೆ, ರೀ ನನಗೊಬ್ಳಿಗೆ ಗೊತ್ತಿದ್ದು ನೀವು ಲೇಟು ಅಂತ. ಯಾವಾಗಲೂ ಅಷ್ಟೇ, ನಮ್ಮ ಪತಿಯವ್ರು ಎಲ್ಲಾದರೂ ಹೋಗ್ಬೇಕಾದ್ರೆ ತುಂಬಾ ಲೇಟ್ ಮಾಡ್ತಾರೆ. ನಾನು ಅವ್ರಿಗೆ ಹೇಳ್ತಾಯಿದ್ದೆ, ನನಗೊಬ್ಳಿಗೆ ಗೊತ್ತಿತ್ತು, ನೀವೀಗ ಎಲ್ಲರಿಗೂ ಗೊತ್ತಾಗ್ತಾಯಿದೆ ಅಂತ. ಹಾಗೆ ಇವರು ನಮ್ಮ ಪತಿಯವರ ಅಪ್ಪಾಜಿ. ಹಾಗೆ ನಾವು ಹೋಗ್ಬೇಕಾದ್ರೆ ಹೆಂಗಿದ್ರು ಲೇಟ್ ಆಗೋಗಿತ್ತು. ನಾವು ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ವಾಪಸ್ ಊಟ ಮಾಡ್ಕೊಂಡು ಬರ್ತಾಯಿದ್ರು. ನಾವು ಅವಾಗ ಹೋದ್ವಿ. ಇವರು ವೈಟ್ ಶರ್ಟ್ ಅಂಕಲ್ ಬಂದು ನಮ್ಮ ಪತಿಯವರ ಎರಡನೇ ಚಿಕ್ಕಪ್ಪ. ಅವರು ಕೂಡ ಸಿಕ್ಕಿದ್ರು. ಅವರು ಬಸ್ಸಲ್ಲಿ ಬಂದಿದ್ದರು. ಹಳ್ಳಿ ಕಡೆ ಎಲ್ಲ ಬಸ್ ಮಾಡ್ತಾರಲ್ವ, ಸೊ ಹಂಗಾಗಿ ಬಸ್ಸಲ್ಲಿ ಬಂದಿದ್ರು ಅವರು ಆಲ್ರೆಡಿ ಊಟ ಮಾಡಿಕೊಂಡು ಬಸ್ ರೆಡಿ ಆಗಿತ್ತು ಅನ್ಕೋತೀನಿ ಹೊರಡೋದಕ್ಕೆ. ಅವರು ಊಟ ಮಾಡಿಕೊಂಡು ಅವರು ರೆಡಿಯಾಗಿದ್ದರು. ನಮಗೊಂದು ಫೋನ್ ಮಾಡಿದ್ರು, ಎಲ್ಲಿದ್ದೀರಪ್ಪ, ನಾವು ಹೊರಟಿದ್ದೀವಿ ಅಂತ. ಇಲ್ಲ, ಬರ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಬೇಗ ಬಂದ್ವಿ. ಇವರು ನಮ್ಮ ನಾದಿನಿ ಮಕ್ಕಳಿರ್ಬೋದು ಅವರಿಬ್ಬರು, ನನಗೆ ಸರಿಯಾಗಿ ನಾನು ಇದು ಮಾಡಲಿಲ್ಲ. ಹಾಗೆ ನಾವು ಕೆಳಗಡೆಯಿಂದ ಮೇಲೆ ಹೋಗೋ ಅಷ್ಟರಲ್ಲಿ ಸುಮಾರು ಜನನ ಮಾತಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಒಂದು 20 ನಿಮಿಷ ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಆಮೇಲೆ ನಾವು ಹೊರಟ್ವಿ. ಒಳಗಡೆ ಹೋಗಿದ ತಕ್ಷಣ ನಾವು ರಿಸೆಪ್ಷನ್ಗೆ ಹೋಗೋಣ ಅಂತ ನಿಂತ್ಕೊಂಡ್ವಿ. ಆಲ್ರೆಡಿ ಟೈಮ್ ಅಲ್ಲೇ 9:15 ಆಗಿತ್ತು ಅನ್ಕೋತೀನಿ. ಅಲ್ಲಿ ಆಗಲೇ ನಮ್ಮ ಮಕ್ಕಳಿಗೆಲ್ಲ ಹೊಟ್ಟೆ ಹಸಿವಾಗ್ತಿತ್ತು. ನಾನು ನಮ್ಮ ಪತಿಯವ್ರಿಗೆ ಹೇಳ್ತಾಯಿದ್ದೆ, ಬನ್ನಿರಿ ನಾವು ಫಸ್ಟು ಊಟಕ್ಕೆ ಹೋಗೋಣ ಅಂತ. ಹಂಗೆ ಒಂದು ವಿಡಿಯೋ ನಾನು ಮಾಡಿಕೊಂಡೆ. ಇದರಲ್ಲಿ ಸ್ವಲ್ಪ ಜನ ನನ್ನ ಸಬ್ಸ್ಕ್ರೈಬರ್ ಕೂಡ. ಇವನು ನನ್ನ ಮೈದಾ, ಅವನ ಹೆಸರು ರಂಗ ಅಂತ, ನಮ್ಮ ಪತಿಯವರ ಚಿಕ್ಕಮ್ಮನ ಮಗ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅದರಲ್ಲಿ ಸ್ವಲ್ಪ ಜನ ನನ್ನ ಸಬ್ಸ್ಕ್ರೈಬರೇ. ಅದು ನನಗೆ ಗೊತ್ತಿರಲಿಲ್ಲ, ಆಮೇಲೆ ನನಗೆ ಗೊತ್ತಾಯಿತು. ನಾನು ನಮ್ಮ ಮೈದನ್ನ ಕೇಳ್ತಾಯಿದ್ದೆ, ನಮ್ಮ ರಂಗನ್ನ ಕೇಳ್ತಾಯಿದ್ದೆ, ಎಲ್ಲೋ ನೀನು ಒಬ್ಬನೇ ಬಂದಿದ್ಯಾ, ನೀನು ಹೆಂಡ್ತಿ ಎಲ್ಲಪ್ಪ, ಆಂಟಿ ಎಲ್ಲಪ್ಪ ಅಂತ. ಅಲ್ಲಿದ್ದಾರೆ, ಬರ್ತಾರೆ ಅಂತ ಹೇಳ್ತಾಯಿದ್ದ. ಹಾಗೆ ನಿಂತಿದ್ವಿ. ಮತ್ತು ಇವರು ಕೂಡ ನಮ್ಮ ಸಬ್ಸ್ಕ್ರೈಬರು. ಈ ಕಡೆ ತಿರುಗ್ತಾರೆ ನೋಡಿ. ಇವ್ರ ಹೆಸರು ನನಗಂತೂ ಗೊತ್ತಿಲ್ಲ, ನಮ್ಮ ಪತಿಯವರ ಊರ ಪಕ್ಕದವರಂತೆ. ಸೊ ಹಂಗೆ ಎಲ್ಲರನ್ನೂ ಒಂದು ವಿಡಿಯೋ ಮಾಡ್ತಾಯಿದ್ದೆ ನಾನು. ಹಾಗೆ ಇಷ್ಟೊಂದು ಜನ ಇದ್ದಾರೆ, ಫಸ್ಟು ಊಟಕ್ಕೆ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಊಟ ಮಾಡ್ಕೊಂಬರೋಣ ಅಂದ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ರಿಸೆಪ್ಷನ್ಗೆ ಹೋಗಲಿಲ್ಲ, ಫಸ್ಟ್ ನಾವು ಊಟಕ್ಕೆ ಹೋದ್ವಿ. ಇವರು ನಮ್ಮ ಪತಿಯವರ ಚಿಕ್ಕಮ್ಮ. ಅವರು ನಮ್ಮನ್ನು ಮಾತಾಡ್ಸೋಕ್ಕೆ ಅಂತಲೇ ಬಂದರು, ಬಟ್ ಪತಿ ನೋಡಲೇ ಇಲ್ಲ ಅವ್ರನ್ನ. ಆಮೇಲೆ ನಾನು ನೋಡ್ತಾನೆ ಇದೆ. ನಮ್ಮ ಆಂಟಿ, ಅದೇ ನಮ್ಮ ಚಿಕ್ಕತ್ತೆ ಹೇಳ್ತಾಯಿದ್ರು, ಏನಪ್ಪ ನಾನು ಕಾಣ್ತಾ ಇಲ್ವಾ ನಿನಗೆ ಅಂತ. ಇವರೆಲ್ಲರೂ ನಮ್ಮನ್ನು ಯಾರೆಲ್ಲ ಮಾತಾಡಿಸ್ತಾರೆ, ನಮ್ಮ ಪತಿಯವ್ರನ್ನ ಯಾರೆಲ್ಲ ಮಾತಾಡಿಸ್ತಾರೆ, ಇವರೆಲ್ಲರೂ ನಮ್ಮ ರಿಲೇಷನ್ನೇ. ಆದರೆ ಯಾವ ಥರ ಸಂಬಂಧ ಅಂತ ನನಗಂತೂ ಗೊತ್ತಿಲ್ಲ, ಬಟ್ ರಿಲೇಷನ್ ಅಂತ ಗೊತ್ತು. ಇವರು ಎಳಿತಾಯಿದ್ರು ಆಂಟಿನ, ಬನ್ನಿ ಬನ್ನಿ ಬನ್ನಿ, ನೀವು ಯೂಟ್ಯೂಬಲ್ಲಿ ಕಾಣಿಸ್ಕೋತೀರ ಬನ್ನಿ ಅಂತ ಎಳಿತಾಯಿದ್ರು. ಬಟ್ ಅವ್ರಿಗೆ ಗೊತ್ತಿಲ್ಲ ಅಂದ್ಕೋತೀನಿ, ನಮ್ಮ ವ್ಲಾಗ್ ಮಾಡ್ತಿರೋದು. ಹಾಗೆ ನಾವು ಫಸ್ಟ್ ರಿಸೆಪ್ಷನ್ಗೆ ಹೋಗಲಿಲ್ಲ, ಆಮೇಲೆ ಹೋಗೋಣ ಅಂಥೇಳಿ ಊಟಕ್ಕೆ ಹೋಗೋಣ ಅಂತ ನಾನು ನಮ್ಮ ಚಿಕ್ಕತ್ತೆನೂ ಕರ್ಕೊಂಡು ಊಟಕ್ಕೆ ಹೋದ್ವಿ.
ಊಟ ಎಲ್ಲ ನಾವು ಮುಗಿಸ್ಕೊಂಡು ಹಾಗೆ ಸ್ಟೇಜ್ ಹತ್ರ ಹೋಗಿ ನಾವು ಒಂದು ಫೋಟೋನೂ ತೆಗೆಸ್ಕೊಂಡು ಹಂಗೆ ಇಲ್ಲೊಬ್ಬರು ಅವ್ರ ಅತ್ತೆ ಕೂತಿದ್ರು, ನಮ್ಮ ಜೊತೆ ಬಂದ್ರಲ್ಲ ಆಂಟಿಯವ್ರ ಅಕ್ಕ, ಅವ್ರನ್ನೂ ಕೂಡ ಹಂಗೆ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು ಹಂಗೆ ಎಲ್ಲರನ್ನೂ ಒಂದು ಕಡೆಯಿಂದ ಎಲ್ಲರನ್ನೂ ಮಾತಾಡ್ಸ್ಕೊಂಬಂದು ಲಾಸ್ಟಲ್ಲಿ ಇವ್ರ ಹತ್ರ ನಾವು ಕೂತ್ಕೊಂಡ್ವಿ ಮಾತಾಡೋಣ ಅಂತ. ನಮ್ಮಿಬ್ಬರು ಮಕ್ಕಳನ್ನು ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ರು ಕೆಳಗಡೆ, ಅವ್ರು ಬರಲಿ ಅಂತ ಹಂಗೆ ಕೂತ್ಕೊಂಡಿದ್ವಿ. ನಮ್ಮ ಪತಿಯವ್ರಿಗೆ ಅವ್ರ ಕಡೆಯವರೆಲ್ಲರೂ ಸಿಕ್ಬಿಟ್ರೆ ಏನೋ ಒಂಥರ ಖುಷಿಯ ಜೋಶು, ಒಂಥರ ಖುಷಿಯಾಗಿ ಮಾತಾಡ್ತಿರ್ತಾರೆ. ಅವ್ರಿಗೆ ಏಕೆಂದರೆ ಸಿಗೋದೇ ಅಪರೂಪ, ಈ ಥರ ಫಂಕ್ಷನ್ಗಳಲ್ಲೇ ಎಲ್ಲರೂ ಸಿಗೋದಲ್ವ, ಹಾಗಾಗಿ ಅವ್ರಿಗೊಂಥರ ಖುಷಿ. ಎಲ್ಲರೂ ನಾವು ಮೊದಲೇ ಲೇಟಾಗಿ ಬಂದಿದ್ವಿ. ಇವ್ರ ಹೆಸರು ರಾಕೇಶ್ ಅಂತ, ಇವರು ನನ್ನ ಮೈದಾನೆ, ಇವರು ತೊಂಡಗೆರೆಯಲ್ಲಿ ಇರೋದು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಿಮ್ಮ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಕಣಪ್ಪ ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಎಲ್ಲರನ್ನೂ ಮಾತಾಡಿಸ್ದೆ, ನೀವೊಬ್ಬರು ಸಿಗಲಿಲ್ಲ, ಅದಕ್ಕೆ ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದೆ. ಇವತ್ತೇ ಅಲ್ಲ, ನನ್ನ ಮದುವೆ ಆದಾಗಿಂದನೂ ಕೂಡ, ನನ್ನ ಪತಿಯವ್ರ ಮದುವೆ ಆದಾಗಿಂದನೂ ಕೂಡ ಇವ್ರು ಮಾತ್ರ ನನ್ನ ಎಲ್ಲೇ ಇದ್ರೂ ಹುಡುಕೊಂಬಂದು ಮಾತಾಡಿಸ್ತಾರೆ. ಇವರು ಒಂಥರ ಬಾವಣಿಗೆ ಇರೋ ಹುಡುಗ ಅಂತ ಹೇಳ್ಬೋದು. ಇವ್ರ ಅಣ್ಣನೂ ಅಷ್ಟೇ, ಅವನು ಕೂಡ ಮಾತಾಡಿಸ್ತಾರೆ. ನಮ್ಮ ಚೋಟು ಮತ್ತು ತೇಜು ಅವರು ಐಸ್ ಕ್ರೀಮ್ ತಿನ್ಕೊಂಬಂದರು, ಮತ್ತು ನಮ್ಮ ಪತಿಯವರು ಹೋದರು ಹಂಗೆ ಆಚೆಗೆ. ನಾನು ಒಂದು ಸ್ವಲ್ಪ ಐಸ್ ಕ್ರೀಮ್ ತಿನ್ಕೊಂಬರ್ತೀನಿ ಅಂತ ಹೇಳ್ಬೇಕು ಅಂದರೆ ಅಲ್ಲಿ ಎಲ್ಲನೂ ಖಾಲಿ ಆಗಿತ್ತು. ನಮ್ಮ ಹುಡುಗರಿಗೆ ಲಾಸ್ಟ್ ಅನ್ಕೋತೀನಿ ಐಸ್ ಕ್ರೀಮ್ ಸಿಕ್ಕಿದ್ದು. ಆಲ್ರೆಡಿ ಮುಕ್ಕಾಲು ಭಾಗ ಛತ್ರನೇ ಖಾಲಿ ಆಗಿತ್ತು. ಆಮೇಲೆ ನಾವು ಹೊರಡೋಣ ಅಂತ ಅಂದ್ಬಿಟ್ಟು ನಮ್ಮ ಪತಿಯವ್ರು ಬರಲಿ ಅಂತ ಕಾಯ್ತಾ ಇದ್ವಿ. ಆಮೇಲೆ ಹೊರಟ್ವಿ ನಾವು ಕೂಡ ಅಲ್ಲಿಂದ. ನಮ್ಮ ಪತಿಯವರು ಬನ್ನಿ ಅಂತ ಫೋನ್ ಮಾಡಿದ್ರು, ಅಲ್ಲಿಂದ ನಾವು ಕೂಡ ಹೊರಟ್ವಿ. ನಮ್ಮ ಚೋಟುಗೆ ಊಟನೇ ಮಾಡಲಿಲ್ಲ ನಮ್ಮ ಚೋಟು ಅಲ್ಲಿ ಸರಿಯಾಗಿ. ಅವ್ನು ಊಟ ಮಾಡೋ ಟೈಮ್ಗೆ ಅವನಿಗೆ ವಾಶ್ರೂಮ್ಗೆ ಹೋಗೋ ಅರ್ಜೆಂಟ್ ಆಯಿತು, ಹಂಗಾಗಿ ಹೋದ. ಅಷ್ಟೊತ್ತಿಗೆ ನಾವು ಕೂಡ ಊಟದಿಂದ ಎದ್ವಿ. ಅವನಿಗೆ ಊಟನೇ ಮಾಡಲಿಲ್ಲ. ಎಲ್ಲರೂ ಹಾಗೆ ಸುಮ್ಮನೆ ಕೂತಿದ್ರು. ಇವಾಗ ಮನೆಗೆ ಬಂದ್ವಿ. ನಮ್ಮ ಜೊತೇಲಿ ಅನ್ನಪೂರ್ಣ ಅವ್ರು ಬಂದಿದ್ರಲ್ಲ, ಅವ್ರ ಮನೆಗೆ ಬಿಟ್ಟು ಆಮೇಲೆ ನಾವು ನಮ್ಮ ಮನೆಗೆ ಬಂದ್ವಿ. ನಮ್ಮ ಪತಿಯವ್ರಿಗೊಂದು ಅಭ್ಯಾಸ, ಎಲ್ಲೇ ಹೋಗಿ ಬಂದರು, ಅದರಲ್ಲೂ ಈ ಥರ ಒಂದು ಫಂಕ್ಷನ್ಗೆ ಎಲ್ಲೇ ಹೋಗಿ ಬಂದರು, ಬಂದ ತಕ್ಷಣ ಅವ್ರಿಗೆ ಟೀ ಕುಡಿಯೋ ಅಭ್ಯಾಸ. ಹಾಗಾಗಿ ನಾನು ಫಸ್ಟೇ ನಾನು ಟೀನ ಇಟ್ಬಿಟ್ಟೆ. ಡ್ರೆಸ್ ಚೇಂಜ್ ಮಾಡೋಕ್ಕೂ ಮುಂಚೆ ಫಸ್ಟ್ ಒಂದು ಸ್ವಲ್ಪ ಟೀ ಇಟ್ಬಿಟ್ಟೆ ಅವ್ರಿಗೆ. ನಮ್ಮ ಚೋಟು ಬೇರೆ ಊಟ ಮಾಡಿಲ್ಲ. ಅವನು ಊಟ ಮಾಡಿಲ್ಲ ಅಂದರೆ ನಂಗೆ ತುಂಬಾ ಬೇಜಾರು. ಹಂಗಾಗಿ ಅವನಿಗೆ ಸ್ವಲ್ಪ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಬೇಡ ನನಗೆ ಹಾಲು ಕೊಡಮ್ಮ ಅಂತ ಅಂದ. ಅವನಿಗೆ ಒಂದು ಕಡೆ ಹಾಲಿಟ್ಟೆ. ಅವನು ನಿದ್ದೆ ಮಾಡ್ತಾಯಿದ್ದ, ಆಲ್ರೆಡಿ ಅವ್ನು ನಿದ್ದೆ ಮಾಡ್ತಾಯಿದ್ದ ಆ ಕಾರಲ್ಲಿ. ಹಂಗಾಗಿ ಇಲ್ಲೂ ಬಂದು ಸ್ವಲ್ಪ ಹೊತ್ತು ಮಲಗಿದ್ದ. ನಾನು ಹಾಲು ಮಾಡಿ ಅವ್ನಿಗೆ ಎಬ್ಬರಿಸ್ದೆ. ಹಾಗೆ ನಮ್ಮ ಪತಿಯವ್ರಿಗೆ ಟೀ ಮಾಡ್ತಾಯಿದ್ದೆ. ನನಗೆ ರಾತ್ರಿ ಹೊತ್ತು ಟೀ ಕುಡಿಯೋದು ಸ್ವಲ್ಪ ಕಡಿಮೆನೇ, ನಮ್ಮ ಪತಿಯವ್ರಿಗೆ ಮಾಡಿಕೊಟ್ಟೆ. ನಾನು ಹುಟ್ಟಿರೋ ಅಂಥ ಸೀರೆ ನಾನು ತೊಗೊಂಡು 7 ವರ್ಷ ಆಯಿತು. 7 ವರ್ಷದಲ್ಲಿ ನಾನು 3ನೇ ಸರಿ ನಾನು ಹುಟ್ಟಿರೋ ಅಂಥದ್ದು. ಇವಾಗ ನಾನು ಮದುವೆ, ಅದರಲ್ಲೂ ನಮ್ಮ ಹತ್ರದ ಮದುವೆ, ನಮ್ಮ ಪತಿಯವರ ಮದುವೆ, ರಿಲೇಷನ್ಸ್ ಮದುವೆ ಇದ್ದಾಗ ಮಾತ್ರ ನಾನು ಈ ಥರ ರೇಷ್ಮೆ ಸೀರೆ ಉಡೋ ಅಂಥದ್ದು. ಅಥವಾ ಸಿಟಿಲೆಲ್ಲಾದರೂ ಮದುವೆ ಆ ಥರ ಇದ್ದರೆ ನಾನು ಸ್ವಲ್ಪ ವರ್ಕ್ ಸ್ಯಾರಿನೇ ಉಡ್ತೀನಿ, ಸ್ವಲ್ಪ ಸಿಂಪಲಾಗಿರೋ ಅಂಥದ್ದು. ನಮ್ಮ ಪತಿಯವ್ರ ಸೈಡು ಆ ಥರ ಆದರೆ, ಅಥವಾ ನಮ್ಮ ಕಡೆ ಆ ಥರ ಹತ್ರದ ಮದುವೆ ಆದರೆ ಮಾತ್ರ ನಾನು ರೇಷ್ಮೆ ಸೀರೆ ಉಡೋ ಅಂಥದ್ದು. ಇಲ್ಲಾಂದರೆ ನಾನು ಸಿಂಪಲಾಗಿರೋ ಅಂಥದ್ದು ಉಡೋಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ. ಇದು ಮಾರನೇ ದಿವಸದ ಬ್ಲಾಗ್ ನಾನು ಹಂಗೆ ಕಂಟಿನ್ಯೂ ಮಾಡಿ. ಬಾ ಬೇಗ ಚೋಟು. ಆಯ್ತು ಫ್ರೆಂಡ್ಸ್, ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಯಾರಿಗೆಲ್ಲ ನೆನಪಿರುತ್ತೆ ಅನ್ಕೋತೀನಿ. ಇದು ರಸಗುಲ್ಲ ಅಂತ ಅಂತೀವಿ, ನೀವೇನಂತೀರೋ ಗೊತ್ತಿಲ್ಲ. ಇದು ಅಂದರೆ ತುಂಬಾ ಇಷ್ಟ. ನನಗೆ, ನಮ್ಮ ಮನೆಯವ್ರಿಗೆ, ಮತ್ತು ನಮ್ಮ ತಂಗಿ ಯಜಮಾನ್ರಿಗೆ ನಾವು ಆಲ್ಕೋ ಇದು ಎಲ್ಲ ತಿಂತೀವಿ. ನೋಡಿ ನನ್ನ ಮಗ ಇಷ್ಟು ಅಂತ ತಂದಿದ್ದಾನೆ. ಒಂದೊಂದೇ ಬೈ ಹಾಕ್ಕೊಂಡು ಒಂದು 10 ನಿಮಿಷದಲ್ಲಿ ಖಾಲಿ ಮಾಡಿಬಿಡ್ತೀವಿ ನಾವು. ಇವಾಗ ನನ್ನ ಮಗ ಏನು ಮಾಡಿದ್ದಾನೆ ಅಂದರೆ, ನೋಡಿ ಅವನಿಗೆ ನೂಡಲ್ಸ್ ಬೇಕಂತೆ. ಸೊ ನೂಡಲ್ಸ್ ಪ್ಯಾಕೆಟ್ ತಂದಿದ್ದಾನೆ. ಇವಾಗ ನನಗೆ ರಾತ್ರಿ ಊಟಕ್ಕೆ ಒಂದೇ ಸರಿ ನೂಡಲ್ಸ್ ಮಾಡೋಣ ಅಂದ್ಕೊಂಡು ಈಗ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು ಮಧ್ಯಾಹ್ನ ಒಂದು 3:30 ಆಗಿದೆ. 3:30 ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೆನ್ನೆ ಮದುವೆಯಿಂದ ಬಂದ ಮೇಲೆ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕಂಟಿನ್ಯೂ ಮಾಡಿದೆ ಅಷ್ಟೇ, ಆಮೇಲೆ ಆಗಲಿಲ್ಲ. ನಾವು ಮದುವೆಯಿಂದ ಬಂದಿದ್ದೆ ಸುಮಾರು 11 ಗಂಟೆ ಆಗಿತ್ತು. ಸೊ ಹಂಗಾಗಿ ಬೆಳಗ್ಗೆಯಿಂದನೂ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾನು ವ್ಲಾಗ್ನ. ಸೊ ಇವಾಗ ನಮ್ಮ ತೇಜು ಸ್ಕೂಲಿಂದ ಬಂದ, ಅವ್ನ ಊಟ ಆಯಿತು.
ಅವನು ನೂಡಲ್ಸ್ ಪ್ಯಾಕೆಟ್ ತಂದ್ಕೊಟ್ಟಿದ್ದಾನೆ. ಇವಾಗ ಅದನ್ನು ಮಾಡಬೇಕು. ಈಗ ನಮ್ಮ ಚೋಟು ಬಂದಿದ್ದಾನೆ ಸ್ಕೂಲಿಂದ. ಈಗ ನೆಕ್ಸ್ಟ್ ಅವನಿಗೆ ಮುದ್ದೆ ಮಾಡ್ತಾಯಿದ್ದೀನಿ, ಊಟ ಮಾಡಿಸ್ಬೇಕು. ಫ್ರೆಂಡ್ಸ್, ಇದು ಮಾರನೇ ದಿವಸದ ವ್ಲಾಗ್. ಇದು ನಾನು ಲಾಸ್ಟ್ ಸ್ವಲ್ಪ ಅಷ್ಟೇ. ನಾವು ಮದುವೆಗೆ ಹೋಗಿ ಬಂದು ಮಾರನೇ ದಿವಸ ನಾನು ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಂಜೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಅಷ್ಟೇ ನಾನು ಕಂಟಿನ್ಯೂ ಮಾಡೋಕ್ಕಾಗಿತ್ತು. ಆಮೇಲೆ ನನಗೆ ಫೋನ್ ಬಂತು. ಫೋನಲ್ಲಿ ನಾನು ಬ್ಯುಸಿಯಾಗಿದ್ದೆ, ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾಳೆ ಕಂಟಿನ್ಯೂ ಮಾಡಿದ್ರಾಯ್ತು ಅಂತ ಸುಮ್ಮನೆ ಅದೇ. ನಮ್ಮಮ್ಮ ಹಿಂದಿನ ದಿವಸ ನನಗೆ ಫೋನ್ ಮಾಡಿ ಹೇಳಿದ್ರು, ನಾನು ತಿಂಡಿ ಮಾಡ್ತೀನಿ ಬೆಳಗ್ಗೆ, ನಾನು ದೋಸೆಗೆ ನೆನೆ ಹಾಕಿದ್ದೀನಿ, ನೀನೇನು ಮಾಡಬೇಡ ಅಂಥೇಳಿ. ಸೊ ಆಯ್ತಮ್ಮ ಅಂತ ಅಂದ್ಬಿಟ್ಟು ನಮ್ಮಮ್ಮ ತಿಂಡಿ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ 1 ಅವರ್ ಲೇಟಾಗೆ ಎದ್ದೇಳ್ತೀನಿ ನಾನು. ಆಮೇಲೆ ಸ್ವಲ್ಪ ಇವತ್ತು ಒಂದು 5:30ಗೆ ಎದ್ದೆ ನಾನು. 5:30ಗೆ ಎದ್ದೆ. ಆಮೇಲೆ ನಮ್ಮ ತೇಜು ಹೋಗ್ಬೇಕಾದ್ರೆ ಅವನವೇ ಅವ್ರ ಅಜ್ಜಿ ಮನೇಲೆ ಅವ್ನು ತಿಂಡಿನೂ ತಿಂದು ಬಾಕ್ಸ್ಗೂ ಹಾಕ್ಸ್ಕೊಂಡು ಹೋದ. ಆಮೇಲೆ ನಮ್ಮ ಚೋಟುನಿಗೆ ನಾನೇ ಇಲ್ಲಿ ತಿಂಡಿ ತಿನ್ನಿಸಿದೆ. ತಿಂಡಿ ತಿನ್ನಿಸಿ ಅವನು ಕೂಡ ಬಾಕ್ಸ್ಗೆ ದೋಸೆ ಹಾಕಿಸ್ಕೊಂಡು ಹೋಗಿ, ನಮ್ಮ ಪತಿಯವರು ತಿಂಡಿ ತಿಂದು ನನಗೂ ಸ್ವಲ್ಪ ದೋಸೆ ಹಿಟ್ಟನ್ನ ನಾನು ತೊಗೊಂಬಂದಿದ್ರು. ನನಗೆ ದೋಸೆ ಮಾಡಿರೋದಕ್ಕಿಂತ ಅವಾಗ ಹಾಕ್ಕೊಂಡು ಬಿಸಿ ತಿಂದ್ರೇ ಇಷ್ಟ. ಎಲ್ಲರಿಗೂ ಸಾಮಾನ್ಯ ಹಂಗೆ ಇಷ್ಟ ಆಗುತ್ತೆ, ದೋಸೆ ಚಪಾತಿ ಎಲ್ಲ ಬಿಸಿ ಬಿಸಿ ತಿನ್ನೋದಕ್ಕೆ. ಸೊ ಹಂಗೆ ಅದಕ್ಕೆ ನಾನು ಕೆಲಸ ಮಾಡೋಕ್ಕೂ ಮುಂಚೆ ದೋಸೆ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ದೋಸೆ ಮಾಡ್ಕೋತಾ ಇದ್ದೆ. ನಾನು ನಮ್ಮನೆ ಹೆಂಚಲ್ಲಿ ನಾನು ಸ್ವಲ್ಪ ಮಾಡೋದು ಕಡಿಮೆನೇ. ಇನ್ನು ಮಿಕ್ಕಿದ ಇಟ್ಟಿತ್ತು, ಅದನ್ನು ಕೂಡ ಎತ್ತಿಟ್ಟೆ. ಸಂಜೆ ಬೇಕಾದರೆ ಈರುಳ್ಳಿ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು. ಹಂಗೆ ನಮ್ಮಮ್ಮ ಪಲ್ಯ ಮಾಡಿದರು. ಮಿಕ್ಸ್ ತರಕಾರಿ ಎಲ್ಲ ಹಾಕ್ಬಿಟ್ಟು, ರಾಜ್ಮಾ ಅಂತ ಹೇಳ್ತಾರೆ, ಆ ಕಾಳನ್ನ ಹಾಕ್ಬಿಟ್ಟು ಪಲ್ಯ ಮಾಡಿದರು. ತುಂಬಾ ಚೆನ್ನಾಗಿತ್ತು. ನನಗಂತೂ ಈ ಥರ ಇಷ್ಟ. ಎಲ್ಲ ಕಾಳುಗಳಲ್ಲ, ಈ ಥರ ಪಲ್ಯ ಮಾಡಿದ್ರೆ ನನಗಿಷ್ಟ ಆಗುತ್ತೆ. ನಮ್ಮ ಪತಿಗೆ ನಮ್ಮ ತೇಜಿಗೆ ಇಷ್ಟ ಆಗಲ್ಲ, ಅವ್ರು ತಿನ್ನಲ್ಲ ಅಂಥೇಳಿ ನಮ್ಮ ಮನೇಲಿ ನಾನು ಮಾಡಲ್ಲ. ನಮ್ಮಮ್ಮ ಮಾಡಿದ್ರೆ ಮಾತ್ರ ನಂಗೆ ಸಖತ್ ಇಷ್ಟ. ನಾನು ಈ ಥರ ಎಲ್ಲ ಮಾಡ್ತೀನಿ. ಆದರೆ ಸ್ವಲ್ಪ ಗ್ರೇವಿ ಥರ ಮಾಡ್ತೀವಿ ನಾವು, ಈಗಿನವ್ರ ಸ್ಟೈಲ್ ಥರ ನಾವು ಮಾಡ್ತೀವಿ. ಬಟ್ ನಮ್ಮಮ್ಮ ಮಾಡ್ತಾರಲ್ಲ ಅದು ನಂಗೆ ತುಂಬಾ ಇಷ್ಟ. ಮಿಕ್ಸ್ ತರಕಾರಿ ಪಲ್ಯ, ಅದಕ್ಕೇನು ಬೇರೆ ನಮ್ಮ ಥರ ಏನು ಸೇರಿಸಲ್ಲ, ಒಂಥರ ನ್ಯಾಚುರಲಾಗಿ ಮಾಡ್ತಾರೆ. ಹಾಗೆ ನಾನು ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ, ಹೆಂಗಿದ್ರು ನಮ್ಮಮ್ಮ ತಿಂಡಿ ಮಾಡ್ತಿದ್ದಾರಲ್ವ. ಸೊ ತಿಂಡಿದು ನನಗೆ ಟೆನ್ಷನ್ ಇಲ್ಲ. ಅಡುಗೆ ಮನೆ ಮತ್ತು ಸ್ಟವ್ ಸ್ವಲ್ಪ ಗೋಡೆ ಎಲ್ಲ ಗಲೀಜಾಗಿರುತ್ತೆ, ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೆ. ಅಷ್ಟರೊಳಗೆ ನಮ್ಮ ಪತಿಯವರು ಫೋನ್ ಮಾಡಿದ್ರು, ನಾನು ಬರ್ತಾಯಿದ್ದೀನಮ್ಮ, ಸ್ವಲ್ಪ ಟೀ ಇಕ್ಕೋ ಅಂಥೇಳಿ. ಅದಕ್ಕೆ ನಾನು ಅವ್ರಿಗೆ ಟೀ ಇಟ್ಬಿಟ್ಟು, ಈ ಕಡೆ ವಾಶ್ ಬೇಷನ್ ಅಂತೂ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು. ಹಿಂದಿನ ದಿವಸ ನಾನು ಮೆಹಂದಿ ಹಾಕ್ಕೊಂಡಿದ್ದೆ, ಹಂಗಾಗಿ ಅದೆಲ್ಲ ವಾಶ್ ಬೇಷನ್ ಹತ್ರ ಕ್ಲೀನ್ ಮಾಡ್ತಾಯಿದ್ದೆ. ಫಸ್ಟ್ ಇದು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಎಷ್ಟು ಕ್ಲೀನ್ ಮಾಡಿದ್ರು ಒಂದು ದಿವಸ ನೀಟಾಗಿರುತ್ತೆ, ಮಾರನೇ ದಿವಸ ಮತ್ತೆ ಅದೇ ಥರ ಗಲೀಜಾಗುತ್ತೆ. ಆದರೆ ನೋಡ್ಕೊಂಡು ಇರೋಕ್ಕಾಗಲ್ವಲ್ಲ, ಏನು ಮಾಡೋದು. ನನಗೆ ವಾರಕ್ಕೊಂದ್ಸರಿ ನಾನು ಅಡುಗೆ ಮನೆ ಮತ್ತು ವಾಶ್ ಬೇಷನು ಇದಿಷ್ಟು ನಾನು ಕ್ಲೀನ್ ಮಾಡ್ಕೋತೀನಿ. ಏಕೆಂದರೆ ನನಗೆ ನೀಟಾಗಿರಬೇಕು ಮನೆ, ಅದರಲ್ಲೂ ಅಡುಗೆ ಮನೆ ಅಂತೂ ನಂಗೆ ಸಿಕ್ಕಾಪಟ್ಟೆ ನೀಟಾಗಿರಬೇಕು. ಇಲ್ಲಾಂದರೆ ನಂಗೆ ಸಮಾಧಾನನೇ ಆಗೋಲ್ಲ. ಅಡುಗೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನಂಗೆ ನೀಟಾಗಿದ್ರೇ ನನಗಿಷ್ಟ ಆಗುತ್ತೆ. ಹಂಗಾಗಿ ನನಗೆ ಕ್ಲೀನಾಗಿರಬೇಕು. ಒಬ್ಬೊಬ್ರು ಹೇಳ್ತಾರೆ ಅಡುಗೆ ಮನೆ ಎಲ್ಲ ಬಟ್ಟೆಲಿ ಒರೆಸ್ಕೊಂಡ್ರೆ ಸಾಕು ಅಂತ, ಆದರೆ ಅದೇನೋ ನನಗಿಷ್ಟನೇ ಆಗೋಲ್ಲ. ನನಗೆ ವಿಮ್ ಜೆಲ್ ಹಾಕಿ ಕ್ಲೀನಾಗೆಲ್ಲ ಉಜ್ಜಿ ಮತ್ತು ಆಮೇಲೆ ಬಟ್ಟೆ ಒರೆಸ್ಕೊಳ್ತೀವಲ್ಲ, ಅದು ನಂಗೆ ಸಮಾಧಾನ. ನಮ್ಮ ಮನೆಯವ್ರು ಹೇಳ್ತಿರ್ತಾರೆ, ನೀನೇನು ಇಷ್ಟೊಂದು ಹಿಂಗೆಲ್ಲ ಉಜ್ಕೊಂಡು ಕೂತ್ಕೊತೀಯ ಅಂತ. ಆದರೆ ನನಗದೇ ರೂಢಿ, ನನಗದೇ ಇಷ್ಟ.
ನನಗೆ ಈ ಥರ ಎಲ್ಲ ಕ್ಲೀನ್ ಮಾಡಿದ್ರೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದ್ರೇ ನನಗೆ ಸಮಾಧಾನ. ಕೊನೆಗೆ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಆದಮೇಲೆ ನಾನು ನೆಲ ಎಲ್ಲ ಒರೆಸ್ಕೊಂಡು ಒಂದು ಕಡೆಯಿಂದ ನೆಲ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ. ನಾನು ಫಸ್ಟು ಒಂದು ರೌಂಡು ನೆಲ ಒರೆಸ್ಬೇಕಾದ್ರೆ ಚೇರೆಲ್ಲ ತೆಗೆದು ವಾಷಿಂಗ್ ಮಿಷಿನ್ನ ಸೈಡಿಗೆ ಎಳೆದ್ಬಿಟ್ಟು ನಾನು ಒರೆಸ್ಕೊತೀನಿ. ನೆಕ್ಸ್ಟು ಅವನ್ನೆಲ್ಲ ಆ ಕಡೆಗೆ ಅದೇ ಜಾಗಕ್ಕೆ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಒಂದು ಸರಿ ಒರೆಸ್ಕೊತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ನಿಮ್ಗೆ ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.